ವಿದ್ಯಾರ್ಥಿ ಹಾಗೆ ಅವ್ರ ತಾಯಿ ಕೂಡ ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ. ನೀತಾ ಅವರೇ, ಈಗ ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತೀನಿ. ಹಾಗೆ ನಿಮ್ಮ ಮಗ ಕೂಡ ಇದ್ದಾರೆ. ಇವತ್ತು ಬಹುತೇಕ ಎಲ್ಲ ಮಾಧ್ಯಮಗಳಲ್ಲೂ ಮಾತನಾಡಿಸಿದ್ದಾರೆ. ಇರೋ ಪ್ರಶ್ನೆ ಇಷ್ಟೇನೆ, ಏನು ಕಾರಣ ಕೊಟ್ಟರು ಅಂತ ಹೇಳಿ. ಶುಚಿವ್ರತ್ ಹತ್ರ ಜನಿವಾರ ತೆಗಿಬೇಕು ಅಂತ ಅಂದಾಗ ಏನು ಕಾರಣ ಕೊಟ್ಟರು, ಯಾಕದು ಒಬ್ಜೆಕ್ಟ್ ಮಾಡಿದ್ರು ಅಂತ ಹೇಳಿ. ಅವರು ಅದು ಏನು ನಮ್ಗೆ ಖುನೆ ಇಲ್ಲ. ನಮಗೆ ಮ್ಯಾಲಿಂದ ಇವರು DDP ಅವ್ರು ಹೇಳ್ಯಾರ, ನೀವು ಒಂದು ಏನೂ ಇರಬಾರ್ದು, ದಾರನೂ ಇರಬಾರ್ದು ಮೈ ಮೇಲೆ ಅಂತ ಹೇಳ್ಯಾರ. ಅದ್ರ ಸಲಾಗಿ ನೀವು ತೆಗೆದು ಬಾ, ಇಲ್ದ್ರೆ ನಾ ಕಟ್ ಮಾಡ್ತೀನಿ ಅಂದಾರ. ಅಂದ್ರೆ ಇವ ಒಲ್ ಅಂದನ. ಹಂಗಿಲ್ಲಲ್ಲ, ರೂಲ್ಸ್ನಾಗ ಬರ್ದಿದ್ದಿಲ್ಲ. ಇವತ್ತು ತೋರ್ಸನ್ನು ಹೇಳೇನ ರೀ, ಅದು ಏನಿಲ್ಲ ರೂಲ್ಸ್ನಾಗ ಏನಿಲ್ಲ, ಇದು ನೋಡ್ರಿ ಅಂತಂದು ತೋರ್ಸಂತ. ಅದೆಲ್ಲ ಖುನೆ ಇಲ್ಲ. ಕೊಡತ್ತ ಅಂದಿ ಅಂದ್ರೆ ಎಕ್ಸಾಮ್ ಕೊಡತ್ತಿರ ಒಳಗೆ ಜನಿವಾರ ತೆಗೆದಿಟ್ಟು ಬಾ, ಇಲ್ಲ ನಾವು ಕಟ್ ಮಾಡ್ತೇವೆ. ಇಲ್ಲಿ ಹೋದ್ರೆ ನಾವು ಗುಡ್ಸಲ್ಲ, ನೀವು ಹೋಗಿದ್ರೆ ಹೋಗು ಮನೆಗೆ, ನಿನ್ನ ಮನಸ್ಸು. ಮೇಡಮ್ ಸರ್ ಟೈಮ್ ಆಗ್ಲತ್ತದ್ರಿ, ನನಗೆ ಟೈಮ್ ಆಗ್ಲತ್ತದ, ಮ್ಯಾಥ್ಸ್ ಪೇಪರ್ ಅದ ಪೈಲೇನೆ ಅಂತ ಹೇಳನ್ರಿ. ಹೇಳಿದ್ರು ಬೇರೆ ಒಬ್ಬರು ಪೊಲೀಸರು ಅಧಿಕಾರಿ ಬಂದಂತಾರಂತ, ಇದು ಅನ್ನೋದು ನೀವು ಹಾಕೊಂಡು ಹೋಗ್ಲತ್ತೀರಿ, ಮ್ಯಾಲೆ ನಿನಗೆ ಕ್ವಶನ್ ಬರಲ್ಲ ಹೋಯ್ತು, ಏನಾರ ಆಗಲ್ಲ ಹೋಯ್ತು ಅಂದ್ರೆ ಅದು ಅದ್ರಲ್ಲಿ ಕುತ್ತಿಗೆಗೆ ಇದು ಮಾಡ್ಕೊಡ್ರೆ ಜಿಮ್ಮೆದಾರಿ ಯಾರು, ಈ ಕಾಲೇಜ್ದವ್ರು ಆಗ್ತಾರ. ಅದಕ್ಕೆ ಬೇಡ ನೀನು ಹೋಗು ಅಂದ್ರೂ 45 ಮಿನಿಟ್ಸ್ ಹಂಗೆ ಸರ್ ಬಿಡ್ರಿ ಪ್ಲೀಸ್ ಸರ್, ಟೈಮ್ ಆಗ್ಲತ್ತದ್ರಿ ಸರ್ ಅಂತ ಎಷ್ಟು ಹೇಳ್ಕೊಂಡ ನಾವು. ಅವ್ರು ಕೇಳಿರಿ, ಕೇಳಲ್ಲ ಹೋಗೋಣ ತಂತ ಒಳಗೆ ಹೋದ್ರಂತವ್ರು. ನೀ ಬರ್ತಾ ಅಂದ್ರೆ ಬಾ ಬಿಟ್ಟು ಬಾ ಅಂದದ. ನಾವು ಅಲ್ರಿ ನಮ್ಮ ಪಪ್ಪ ಬ್ಯಾಡ ಅಂತಾರ, ನಾವಲ್ಲ ಅಂದದಂತ. ಅಂದದಂತ ಚೆಕ್ ಮಾಡಿರಿ, ಹಂಗೆ ಇತ್ತಂದ್ರೆ ಪೂರಾ ಚೆಕ್ ಮಾಡಿಬಿಡ್ರಿ ನನಗೆ, ಅದು ಅದ್ರಾಗ ಏನಾರ ಇದ್ರೂ ಚೆಕ್ ಮಾಡಿಬಿಡ್ರಿ ಅಂದದಂತ. ನಮಗೆ ಅದೆಲ್ಲ ಏನು ಖುನೆ ಇಲ್ಲ, ಕಟ್ ಮಾಡು ಇಲ್ಲ ತೆಗ್ದಿಟ್ಟು ಬಾ ಅಂತ ಅಂದನ್ರಿ. ಅಂದು ಅನ್ನೋಣ ಇವ ಗಬ್ರಾಸಿ 45 ಮಿನಿಟ್ಸ್ ಅಲ್ಲೇ ನಿಂತು ವಾಪಸ್ ಬಂದನ್ರಿ. ಅವರೆಲ್ಲ ಹೋದ್ರಂತ ಇದು ಎರಡು ಕೊಡ್ಬೇಕಾ? ಕೇಳಿಸತ್ತಾ ಸಚಿವ್ರತ್? ಹಲೋ, ಕೇಳುತ್ತಲ್ಲ? ಇದನ್ನು ಕೊಡ್ಲೆ? ಸಚಿವ್ರತ್ ಕೇಳಿಸತ್ತಾ? ಮಾತಾಡೋದು ಕೇಳ್ತಿದ್ಯಾ? ಬಹುಶಃ ಆ ಕನೆಕ್ಷನ್ ಸರಿ ಮಾಡೋಕೆ ಮುಂಚೆ ಶಕುಂತಲಾ ಮೇಡಮ್ ನೋಡಿ, ನನ್ನ ಹತ್ರ KEದೇನೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ದು ಒಂದು ಕಾಪಿ ಇದೆ. ಇದರಲ್ಲಿ ಏನೇನು ಇಲ್ಲ, ಏನೇನು ಹಾಕ್ಕೊಂಡು ಹೋಗ್ಬೋದು ಅಂತೇಳಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಲೋಹದ ಆಭರಣವನ್ನು ಧರಿಸೋ ಹಾಗಿಲ್ಲ ಅಂತ ಹೇಳ್ತಾರೆ. ಕಿವಿ ಓಲೆ, ಉಂಗುರ, ಕಡಗ ಇದನ್ನು ಧರಿಸೋ ಹಂಗಿಲ್ಲ. ಹಾಗೆ ಫುಲ್ ಪ್ಯಾಂಟು, ಫುಲ್ ಶರ್ಟು ಈ ಥರದ್ದು ಹಾಕಂಗಿಲ್ಲ, ಫುಲ್ ಶೂ ಹಾಕಂಗಿಲ್ಲ. ಇದು ಎಲ್ಲೂ ಕೂಡ ಜನಿವಾರ ಅನ್ನೋದ್ರ ಒಂದೇ ಒಂದು ಅಕ್ಷರ ಜಾ ಕೂಡ ಇಲ್ಲ. ಅಂಥದ್ರಲ್ಲಿ ಮೇಲಿಂದ ಹೇಳಿದ್ದಾರೆ ತೆಗೆದಿಟ್ಟು ಬರಬೇಕು. ನೀವು ಹೇಳ್ದಂಗೆ ಬಹುಶಃ ಇದು ಮನಸ್ಥಿತಿ ಅನ್ಸುತ್ತೆ. ಅಂದರೆ ನನ್ನ ಕೈಲಿ ಅಧಿಕಾರ ಇದೆ, ನಾನು ಏನು ಬೇಕಾದರೂ ಮಾಡ್ಬೋದು. ಸರ್ಕಾರದಲ್ಲಿ ಕೇಳೋರು ಸರಿಯಾಗಿದ್ರೆ ಬಹುಶಃ ಇಂಥ ಮನಸ್ಥಿತಿಗೆ ಕೆಳವರ್ಗದ ಸಿಬ್ಬಂದಿಗಳು ಬರ್ಲಿಕ್ಕೆ ಸಾಧ್ಯನಾ ಅಂತ? ಇಲ್ಲ, ಖಂಡಿತ ಸಾಧ್ಯ ಇಲ್ಲ. ಇದೇನಂತಂದ್ರೆ ನೋಡಿ, ಅವರ ಎಜುಕೇಶನ್ ಲೆವೆಲ್ ನನಗೆ ಗೊತ್ತಿಲ್ಲ. ಅಲ್ಲಿರುವ ಸಿಬ್ಬಂದಿಗಳು ಇವರಿಗೆ ಈ ತರ ಹ್ಯಾಂಡಲ್ ಮಾಡಿದಂತ ಸಿಬ್ಬಂದಿಗೆ ಯಾವ ತರದ ಒಂದು ವಿದ್ಯಾಭ್ಯಾಸ ಇದೆ ಅನ್ನೋದು ನನಗೆ ಗೊತ್ತಿಲ್ಲ. ಆದ್ರೆ ನಾನು ಕೂಲಂಕುಷವಾಗಿ ಒಂದು 2-3 ಅಂಶಗಳನ್ನ ಇದರಲ್ಲಿ ಎತ್ತಿ ತೋರಿಸ್ತೀನಿ. ಇದು ಧಾರ್ಮಿಕವಾಗಿ ಯೋಚನೆ ಮಾಡೋದಾದ್ರೆ ಮೇಡಮ್, ಈಗ ಲೋಹದ್ದನ್ನ ನೀವು ತಕೊಂಡು ಬರಬಾರದು ಅಂತ ಹೇಳ್ತಾರೆ. ಆದ್ರೆ ನಮ್ಮಲ್ಲಿ ಈಗ ಕಿವಿಯೋಲೆ ಹಾಕುವಂತದ್ದಾಗ್ಲಿ, ಕುತ್ತಿಗೆಗೆ ಮಾಂಗಲ್ಯ ಹಾಕುವಂತದ್ದಾಗ್ಲಿ, ಕೈಯಲ್ಲಿ ಬಳೆ ಹಾಕುವುದು ಅಂತಾಗ್ಲಿ ಸಂಪ್ರದಾಯ ಇದು. ಆಯ್ತೆ, ಇದರಲ್ಲಿ ಯಾವ ರೀತಿಯಾದಂತ ಮೈಕ್ರೋ ಎಲಿಮೆಂಟ್ಸ್ ನಾವು ಪ್ರೋಗ್ರಾಮ್ ಮಾಡ್ಕೊಂಡು ಬರ್ಲಿಕ್ಕೆ ಆಗಲ್ಲ. ಅದು ಪೆನ್ ಡ್ರೈವ್ ತರ ಒಂದು ಸ್ಟೋರೇಜ್ ಡಿವೈಸ್ ಅಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ನೋಡಿ, ಹಿಂದಿನ ಕೆಲ ಎಕ್ಸಾಮ್ಗಳಲ್ಲಿ ಮಾಂಗಲ್ಯ ಸರ ಕೂಡ ಕಟ್ ಮಾಡಿಸಿದ್ರು, ಕಿವಿ ರಕ್ತ ಬರೋ ತರ ಕಿವಿ ಓಲೆ ಕಟ್ ಮಾಡಿಸಿದ್ರು. ಹೌದು. ಇದು ಹೊಸ್ತಲ್ಲಮ್ಮ. ಇದು ನಾವು ಒಂದು ಎಜುಕೇಶನ್ ಸಂಸ್ಥೆಗೆ, ಈಗ ನನ್ನ ಬಾಲ್ಯಕ್ಕೆ ನಾನು ಹೋದಾಗ ನಾನು ಹೇಳ್ತೀನಿ, ಇದೆಲ್ಲ 40 ವರ್ಷಕ್ಕೆ ಮುಂಚೆ ನಾನು ಹೈಸ್ಕೂಲ್ಗೆ ಒಂದು ಅಡ್ಮಿಷನ್ ಕೇಳ್ಕೊಂಡು ಪುತ್ತೂರ್ ಅಂತ ಊರಿನಲ್ಲಿ ಒಂದು ಧಾರ್ಮಿಕ ಸಂಸ್ಥೆ ನಡೆಸುವಂತ ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ಗೆ ಹೋಗಿದ್ದೆ. ಅವ್ರದ್ದು ಮೊದಲನೇ ಕಂಡೀಷನ್ ಏನಿತ್ತು ಅಂತಂದ್ರೆ, ಶಾಲೆಗೆ ನೀವು ಬಳೆ ಹಾಕೋಬಾರ್ದು, ತಲೆಗೆ ಹೂ ಮುಡಿಬಾರ್ದು, ಹಣೆ ಗೊಟ್ಟಿರಬಾರ್ದು. ಇದು ಸಮಸ್ಯೆ ಏನಂತಂದ್ರೆ, ನಮ್ಮ ಈ ಸೆಕ್ಯುಲರಿಸಂ ಅನ್ನುವಂತ ಒಂದು ಶಬ್ದ ಇದೆಯಲ್ಲ, ಇದನ್ನ ಇನ್ಯಾವುದೋ ಧರ್ಮದ ಸಿಂಬಲ್ಗಳಿಗೆ ಹತ್ರ ಹೋದ್ರೆ ನಾವು ಸೆಕ್ಯುಲರ್ಸ್, ನಾವು ಅವ್ರು ಹಾಗಿದ್ರೆ ನಾವು ಸೆಕ್ಯುಲರ್ಸ್ ಅನ್ನುವಂತ ಒಂದು ಹುಚ್ಚುತನ ಇದೆಯಲ್ಲ. ಅದಕ್ಕೆ ಒಂದು ಕ್ವಿಕ್ ಬ್ರೇಕ್ ಹೋಗ್ಬೇಕು. ಬಹುಶಃ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಚರ್ಚೆ ಆಗ್ತಾ ಇರುತ್ತೆ. ಈ ಸೆಕ್ಯುಲರಿಸಂ, ಜಾತ್ಯಾತೀತತೆ ಅನ್ನೋದನ್ನ ಕಾಪಾಡೋ ಹೊಣೆಗಾರಿಕೆ ಕೇವಲ ಹಿಂದೂಗಳ ಮೇಲೆ ಮಾತ್ರ ಇರೋದಾ? ಹಿಂದೂಗಳು ಮಾತ್ರನ ಬೇರೆಯವ್ರ ಧಾರ್ಮಿಕ ಭಾವನೆಗಳಿಗೆ ಬೆಲೆ ಕೊಟ್ಕೊಂಡು ಬದುಕಬೇಕಾಗಿರೋದು? ಒಂದು ಕ್ವಿಕ್ ಬ್ರೇಕ್ ಆದ್ಮೇಲೆ
ಶ್ರುತಿವರ್ತ ಕಾರ್ಯಕ್ಕೆ ಇವತ್ತು ಇಡೀ ರಾಜ್ಯಾದ್ಯಂತ ಶ್ಲಾಘನೆ ಕೂಡ ವ್ಯಕ್ತವಾಗ್ತಿದೆ. ಪರೀಕ್ಷೆ ಅತ್ಯಂತ ಮುಖ್ಯ, ಆದರೆ ಪರೀಕ್ಷೆಗಿಂತ ಜನವಾರ ಮುಖ್ಯ ಅಂತ ಹೇಳಿ ಪರಿಗಣಿಸಿದ್ರು. ಇಂಥ ನಿರ್ಧಾರಕ್ಕೆ ಯಾಕೆ ಬಂದ್ರು, ಅವ್ರ ಹತ್ರನೇ ಮಾತನಾಡಿಸೋಣ. ವಿದ್ಯಾರ್ಥಿ ಹಾಗೆ ಅವ್ರ ತಾಯಿ ಕೂಡ ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ. ನೀತಾ ಅವರೇ, ಈಗ ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತೀನಿ. ಹಾಗೆ ನಿಮ್ಮ ಮಗ ಕೂಡ ಇದ್ದಾರೆ. ಇವತ್ತು ಬಹುತೇಕ ಎಲ್ಲ ಮಾಧ್ಯಮಗಳಲ್ಲೂ ಮಾತನಾಡಿಸಿದ್ದಾರೆ. ಇರೋ ಪ್ರಶ್ನೆ ಇಷ್ಟೇನೆ, ಏನ್ ಕಾರಣ ಕೊಟ್ರು ಅಂತ ಹೇಳಿ. ಶುಚಿವ್ರತ್ ಹತ್ರ ಜನಿವಾರ ತೆಗಿಬೇಕು ಅಂತ ಅಂದಾಗ ಏನ್ ಕಾರಣ ಕೊಟ್ರು, ಯಾಕದು ಒಬ್ಜೆಕ್ಟ್ ಮಾಡಿದ್ರು ಅಂತ ಹೇಳಿ. ಅವರು ಅದು ಏನು ನಮ್ಗೆ ಖುನೆ ಇಲ್ಲ. ನಮಗೆ ಮ್ಯಾಲಿಂದ ಇವರು DDP ಅವ್ರು ಹೇಳ್ಯಾರ, ನೀವು ಒಂದು ಏನೂ ಇರಬಾರ್ದು, ದಾರನೂ ಇರಬಾರ್ದು ಮೈ ಮೇಲೆ ಅಂತ ಹೇಳ್ಯಾರ. ಅದ್ರ ಸಲಾಗಿ ನೀವು ತೆಗೆದು ಬಾ, ಇಲ್ದ್ರೆ ನಾ ಕಟ್ ಮಾಡ್ತೀನಿ ಅಂದಾರ. ಅಂದ್ರೆ ಇವ ಒಲ್ ಅಂದನ. ಹಂಗಿಲ್ಲಲ್ಲ, ರೂಲ್ಸ್ನಾಗ ಬರ್ದಿದ್ದಿಲ್ಲ. ಇವತ್ತು ತೋರ್ಸನ್ನು ಹೇಳೇನ ರೀ, ಅದೇನಿಲ್ಲ ರೂಲ್ಸ್ನಾಗ ಏನಿಲ್ಲ, ಇದು ನೋಡ್ರಿ ಅಂತಂದು ತೋರ್ಸಂತ. ಅದೆಲ್ಲ ಖುನೆ ಇಲ್ಲ. ಕೊಡತ್ತ ಅಂದಿ ಅಂದ್ರೆ ಎಕ್ಸಾಮ್ ಕೊಡತ್ತಿರ ಒಳಗೆ ಜನಿವಾರ ತೆಗೆದಿಟ್ಟು ಬಾ, ಇಲ್ಲ ನಾವು ಕಟ್ ಮಾಡ್ತೇವೆ. ಇಲ್ಲಿ ಹೋದ್ರೆ ನಾವು ಗುಡ್ಸಲ್ಲ, ನೀವು ಹೋಗಿದ್ರೆ ಹೋಗು ಮನೆಗೆ, ನಿನ್ನ ಮನಸ್ಸು. ಮೇಡಮ್ ಟೈಮ್ ಆಗ್ಲತ್ತದ್ರಿ, ನನಗೆ ಟೈಮ್ ಆಗ್ಲತ್ತದ, ಮ್ಯಾಥ್ಸ್ ಪೇಪರ್ ಅದ ಪೈಲೇನೆ ಅಂತ ಹೇಳನ್ರಿ. ಹೇಳಿದ್ರು ಬೇರೆ ಒಬ್ಬರು ಪೊಲೀಸರು ಅಧಿಕಾರಿ ಬಂದಂತಾರಂತ, ಇದು ಅನ್ನೋದು ನೀವು ಹಾಕೊಂಡು ಹೋಗ್ಲತ್ತೀರಿ, ಮ್ಯಾಲೆ ನಿನಗೆ ಕ್ವಶನ್ ಬರಲ್ಲ ಹೋಯ್ತು, ಏನಾರ ಆಗಲ್ಲ ಹೋಯ್ತು ಅಂದ್ರೆ ಅದು ಅದ್ರಲ್ಲಿ ಕುತ್ತಿಗೆಗೆ ಇದು ಮಾಡ್ಕೊಂಡ್ರೆ ಜಿಮ್ಮೆದಾರಿ ಯಾರು, ಈ ಕಾಲೇಜ್ದವ್ರು ಆಗ್ತಾರ. ಅದಕ್ಕೆ ಬೇಡ ನೀನು ಹೋಗು ಅಂದ್ರೂ 45 ಮಿನಿಟ್ಸ್ ಹಂಗೆ ಸರ್ ಬಿಡ್ರಿ ಪ್ಲೀಸ್ ಸರ್, ಟೈಮ್ ಆಗ್ಲತ್ತದ್ರಿ ಸರ್ ಅಂತ ಎಷ್ಟು ಹೇಳ್ಕೊಂಡ ನಾವು. ಅವ್ರು ಕೇಳಿರಿ, ಕೇಳಲ್ಲ ಹೋಗೋಣ ತಂತ ಒಳಗೆ ಹೋದ್ರಂತವ್ರು. ನೀ ಬರ್ತಾ ಅಂದ್ರೆ ಬಾ ಬಿಟ್ಟು ಬಾ ಅಂದದ. ನಾವು ಅಲ್ರಿ ನಮ್ಮ ಪಪ್ಪ ಬ್ಯಾಡ ಅಂತಾರ, ನಾವಲ್ಲ ಅಂದದಂತ. ಅಂದದಂತ ಚೆಕ್ ಮಾಡಿರಿ, ಹಂಗಿತ್ತಂದ್ರೆ ಪೂರಾ ಚೆಕ್ ಮಾಡಿಬಿಡ್ರಿ ನನಗೆ, ಅದು ಅದ್ರಾಗ ಏನಾರ ಇದ್ರೂ ಚೆಕ್ ಮಾಡಿಬಿಡ್ರಿ ಅಂದದಂತ. ನಮಗೆ ಅದೆಲ್ಲ ಏನು ಖುನೆ ಇಲ್ಲ, ಕಟ್ ಮಾಡು ಇಲ್ಲ ತೆಗ್ದಿಟ್ಟು ಬಾ ಅಂತ ಅಂದನ್ರಿ. ಅಂದು ಅನ್ನಡ ಇವ ಗಬ್ರಾಸಿ 45 ಮಿನಿಟ್ಸ್ ಅಲ್ಲೇ ನಿಂತು ವಾಪಸ್ ಬಂದನ್ರಿ. ಅವರೆಲ್ಲ ಹೋದ್ರಂತ ಇದು ಎರಡು ಕೊಡ್ಬೇಕಾ? ಕೇಳ್ಸತ್ತಾ ಸಚಿವ್ರತ್? ಹಲೋ, ಕೇಳುತ್ತಲ್ಲ? ಇದನ್ನು ಕೊಡ್ಲೆ? ಸಚಿವ್ರತ್ ಕೇಳ್ಸತ್ತಾ? ಮಾತಾಡೋದು ಕೇಳ್ತಿದ್ಯಾ? ಬಹುಶಃ ಆ ಕನೆಕ್ಷನ್ ಸರಿ ಮಾಡೋಕೆ ಮುಂಚೆ ಶಕುಂತಲಾ ಮೇಡಮ್ ನೋಡಿ, ನನ್ನ ಹತ್ರ KEದೇನೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ದು ಒಂದು ಕಾಪಿ ಇದೆ. ಇದರಲ್ಲಿ ಏನೇನು ಇಲ್ಲ, ಏನೇನು ಹಾಕ್ಕೊಂಡು ಹೋಗ್ಬೋದು ಅಂತೇಳಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಲೋಹದ ಆಭರಣವನ್ನು ಧರಿಸೋ ಹಾಗಿಲ್ಲ ಅಂತ ಹೇಳ್ತಾರೆ. ಕಿವಿ ಓಲೆ, ಉಂಗುರ, ಕಡಗ ಇದನ್ನು ಧರಿಸೋ ಹಂಗಿಲ್ಲ. ಹಾಗೆ ಫುಲ್ ಪ್ಯಾಂಟು, ಫುಲ್ ಶರ್ಟು ಈ ಥರದ್ದು ಹಾಕಂಗಿಲ್ಲ, ಫುಲ್ ಶೂ ಹಾಕಂಗಿಲ್ಲ. ಇದು ಎಲ್ಲೂ ಕೂಡ ಜನಿವಾರ ಅನ್ನೋದ್ರ ಒಂದೇ ಒಂದು ಅಕ್ಷರ ಜಾ ಕೂಡ ಇಲ್ಲ. ಅಂಥದ್ರಲ್ಲಿ ಮೇಲಿಂದ ಹೇಳಿದ್ದಾರೆ ತೆಗೆದಿಟ್ಟು ಬರಬೇಕು. ನೀವು ಹೇಳ್ದಂಗೆ ಬಹುಶಃ ಇದು ಮನಸ್ಥಿತಿ ಅನ್ಸುತ್ತೆ. ಅಂದರೆ ನನ್ನ ಕೈಲಿ ಅಧಿಕಾರ ಇದೆ, ನಾನು ಏನು ಬೇಕಾದರೂ ಮಾಡ್ಬೋದು. ಸರ್ಕಾರದಲ್ಲಿ ಕೇಳೋರು ಸರಿಯಾಗಿದ್ರೆ ಬಹುಶಃ ಇಂಥ ಮನಸ್ಥಿತಿಗೆ ಕೆಳವರ್ಗದ ಸಿಬ್ಬಂದಿಗಳು ಬರ್ಲಿಕ್ಕೆ ಸಾಧ್ಯನಾ ಅಂತ? ಇಲ್ಲ, ಖಂಡಿತ ಸಾಧ್ಯ ಇಲ್ಲ. ಇದೇನಂತಂದ್ರೆ ನೋಡಿ, ಅವರ ಎಜುಕೇಶನ್ ಲೆವೆಲ್ ನನಗೆ ಗೊತ್ತಿಲ್ಲ. ಅಲ್ಲಿರುವ ಸಿಬ್ಬಂದಿಗಳು ಇವರಿಗೆ ಈ ತರ ಹ್ಯಾಂಡಲ್ ಮಾಡಿದಂತ ಸಿಬ್ಬಂದಿಗೆ ಯಾವ ತರದ ಒಂದು ವಿದ್ಯಾಭ್ಯಾಸ ಇದೆ ಅನ್ನೋದು ನನಗೆ ಗೊತ್ತಿಲ್ಲ. ಆದ್ರೆ ನಾನು ಕೂಲಂಕುಷವಾಗಿ ಒಂದು 2-3 ಅಂಶಗಳನ್ನ ಇದರಲ್ಲಿ ಎತ್ತಿ ತೋರಿಸ್ತೀನಿ. ಇದು ಧಾರ್ಮಿಕವಾಗಿ ಯೋಚನೆ ಮಾಡೋದಾದ್ರೆ ಮೇಡಮ್, ಈಗ ಲೋಹದ್ದನ್ನ ನೀವು ತಕೊಂಡು ಬರಬಾರದು ಅಂತ ಹೇಳ್ತಾರೆ. ಆದ್ರೆ ನಮ್ಮಲ್ಲಿ ಈಗ ಕಿವಿಯೋಲೆ ಹಾಕುವಂತದ್ದಾಗ್ಲಿ, ಕುತ್ತಿಗೆಗೆ ಮಾಂಗಲ್ಯ ಹಾಕುವಂತದ್ದಾಗ್ಲಿ, ಕೈಯಲ್ಲಿ ಬಳೆ ಹಾಕುವುದು ಅಂತಾಗ್ಲಿ ಸಂಪ್ರದಾಯ ಇದು. ಆಯ್ತೆ, ಇದರಲ್ಲಿ ಯಾವ ರೀತಿಯಾದಂತ ಮೈಕ್ರೋ ಎಲಿಮೆಂಟ್ಸ್ ನಾವು ಪ್ರೋಗ್ರಾಮ್ ಮಾಡ್ಕೊಂಡು ಬರ್ಲಿಕ್ಕೆ ಆಗಲ್ಲ. ಅದು ಪೆನ್ ಡ್ರೈವ್ ತರ ಒಂದು ಸ್ಟೋರೇಜ್ ಡಿವೈಸ್ ಅಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ನೋಡಿ, ಹಿಂದಿನ ಕೆಲ ಎಕ್ಸಾಮ್ಗಳಲ್ಲಿ ಮಾಂಗಲ್ಯ ಸರ ಕೂಡ ಕಟ್ ಮಾಡಿಸಿದ್ರು, ಕಿವಿ ರಕ್ತ ಬರೋ ತರ ಕಿವಿ ಓಲೆ ಕಟ್ ಮಾಡಿಸಿದ್ರು. ಹೌದು. ಇದು ಹೊಸ್ತಲ್ಲಮ್ಮ. ಇದು ನಾವು ಒಂದು ಎಜುಕೇಶನ್ ಸಂಸ್ಥೆಗೆ, ಈಗ ನನ್ನ ಬಾಲ್ಯಕ್ಕೆ ನಾನು ಹೋದಾಗ ನಾನು ಹೇಳ್ತೀನಿ, ಇದೆಲ್ಲ 40 ವರ್ಷಕ್ಕೆ ಮುಂಚೆ ನಾನು ಹೈಸ್ಕೂಲ್ಗೆ ಒಂದು ಅಡ್ಮಿಷನ್ ಕೇಳ್ಕೊಂಡು ಪುತ್ತೂರ್ ಅಂತ ಊರಿನಲ್ಲಿ ಒಂದು ಧಾರ್ಮಿಕ ಸಂಸ್ಥೆ ನಡೆಸುವಂತ ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ಗೆ ಹೋಗಿದ್ದೆ. ಅವ್ರದ್ದು ಮೊದಲನೇ ಕಂಡೀಷನ್ ಏನಿತ್ತು ಅಂತಂದ್ರೆ, ಶಾಲೆಗೆ ನೀವು ಬಳೆ ಹಾಕೋಬಾರ್ದು, ತಲೆಗೆ ಹೂ ಮುಡಿಬಾರ್ದು, ಹಣೆ ಗೊಟ್ಟಿರಬಾರ್ದು. ಇದು ಸಮಸ್ಯೆ ಏನಂತಂದ್ರೆ, ನಮ್ಮ ಈ ಸೆಕ್ಯುಲರಿಸಂ ಅನ್ನುವಂತ ಒಂದು ಶಬ್ದ ಇದೆಯಲ್ಲ, ಇದನ್ನ ಇನ್ಯಾವುದೋ ಧರ್ಮದ ಸಿಂಬಲ್ಗಳಿಗೆ ಹತ್ರ ಹೋದ್ರೆ ನಾವು ಸೆಕ್ಯುಲರ್ಸ್, ನಾವು ಅವ್ರು ಹಾಗಿದ್ರೆ ನಾವು ಸೆಕ್ಯುಲರ್ಸ್ ಅನ್ನುವಂತ ಒಂದು ಹುಚ್ಚುತನ ಇದೆಯಲ್ಲ. ಅದಕ್ಕೆ ಒಂದು ಕ್ವಿಕ್ ಬ್ರೇಕ್ ಹೋಗ್ಬೇಕು. ಬಹುಶಃ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಚರ್ಚೆ ಆಗ್ತಾ ಇರುತ್ತೆ. ಈ ಸೆಕ್ಯುಲರಿಸಂ, ಜಾತ್ಯಾತೀತತೆ ಅನ್ನೋದನ್ನ ಕಾಪಾಡೋ ಹೊಣೆಗಾರಿಕೆ ಕೇವಲ ಹಿಂದೂಗಳ ಮೇಲೆ ಮಾತ್ರ ಇರೋದಾ? ಹಿಂದೂಗಳು ಮಾತ್ರನ ಬೇರೆಯವ್ರ ಧಾರ್ಮಿಕ ಭಾವನೆಗಳಿಗೆ ಬೆಲೆ ಕೊಟ್ಕೊಂಡು ಬದುಕಬೇಕಾಗಿರೋದು? ಒಂದು ಕ್ವಿಕ್ ಬ್ರೇಕ್ ಆದ್ಮೇಲೆ
ಶ್ರುತಿವರ್ತ ಕಾರ್ಯಕ್ಕೆ ಇವತ್ತು ಇಡೀ ರಾಜ್ಯಾದ್ಯಂತ ಶ್ಲಾಘನೆ ಕೂಡ ವ್ಯಕ್ತವಾಗ್ತಿದೆ. ಪರೀಕ್ಷೆ ಅತ್ಯಂತ ಮುಖ್ಯ, ಆದ್ರೆ ಪರೀಕ್ಷೆಗಿಂತ ಜನವಾರ ಮುಖ್ಯ ಅಂತ ಹೇಳಿ ಪರಿಗಣಿಸಿದ್ರು. ಇಂಥ ನಿರ್ಧಾರಕ್ಕೆ ಯಾಕೆ ಬಂದ್ರು, ಅವ್ರ ಹತ್ರನೇ ಮಾತನಾಡಿಸ್